ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಗೋಮಾತೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಮುಕ್ಕೋಟಿ ದೇವತೆಗಳು ನೆಲೆಸಿರೋ ಗೋಮಾತೆಯನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿದರೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಎಂಬುದು ನಂಬಿಕೆ. ಮಂಗಳವಾರ ಹಾಗೂ ಶುಕ್ರವಾರ ದಿನಗಳಂದು ಗೋಮಾತೆಗಳಿಗೆ ಈ 3 ವಸ್ತುಗಳನ್ನು ತಿನ್ನಿಸಿದ್ದರೆ ಸಾಕು. ಜೀವನದಲ್ಲಿರೋ ಹಾಗೂ ಮನೆಯಲ್ಲಿರೋ ತೊಂದರೆಗಳು ಹಾಗೂ ದಾರಿದ್ರ್ಯ ದೋಷಗಳು ತೊಲಗಿ ಹೋಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ಕಡಿಮೆಯಾಗಿ ಲಕ್ಷ್ಮೀದೇವಿ ಮನೆಗೆ ಪ್ರವೇಶ ಮಾಡುತ್ತಾಳೆ. ನಿಮ್ಮ ಜೀವನದಲ್ಲಿ ಏನಾದರೂ ವಿಪರೀತವಾದ ಕಷ್ಟಗಳಿದ್ದರೆ, ನಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಪದೇ ಪದೇ ತೊಂದರೆ ಬರುತ್ತಿದ್ದರೆ ಈ 3 ವಸ್ತುಗಳನ್ನು ಗೋಮಾತೆಗೆ ತಿನ್ನಿಸೋದು ಮರಿಬೇಡಿ. ದಿನಕ್ಕೆ 1 ಬಾರಿ ಅಥವಾ ವಾರಕ್ಕೆ 1 ಬಾರಿ ಆದರೂ ಈ 3 ವಸ್ತುಗಳನ್ನು ನಿಮ್ಮ ಕೈಯಾರೆ ಗೋಮಾತೆಗೆ ತಿನ್ನಿಸಿದ್ದಲ್ಲಿ ನಿಮ್ಮ ಎಲ್ಲ ದಾರಿದ್ರ್ಯ ಸಮಸ್ಯೆಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಕಷ್ಟಗಳು ಪ್ರತಿ ವಾರವೂ ಕೂಡ ಕಡಿಮೆಯಾಗುತ್ತಾ ಬರುತ್ತಿರುತ್ತದೆ. ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಕಡಿಮೆ ಆಗುವ ತನಕ ವಾರಕ್ಕೆ 1 ಬಾರಿ ಮಂಗಳವಾರ ಈ ಕೆಲಸವನ್ನು ಆರಂಭ ಮಾಡಿದರೆ 3 ಮಂಗಳವಾರ ಅಥವಾ 5 ಮಂಗಳವಾರ ಈ ಕೆಲಸ ಮಾಡೋದ್ರಿಂದ ಅಥವಾ ಶುಕ್ರವಾರ ಈ ಕೆಲಸವನ್ನು ಮಾಡೋದ್ರಿಂದ ಬಹಳ ಒಳ್ಳೆಯ ಫಲವನ್ನು ಪಡೆಯಬಹುದು. ಇನ್ನು ಈ 3 ವಸ್ತುಗಳು ಯಾವುವು ಅಂದರೆ 1 ಕಡಲೆಕಾಳು, 2 ಅಕ್ಕಿ, 3 ಬೆಲ್ಲ. ಈ 3 ವಸ್ತುಗಳನ್ನು ಗೋಮಾತೆಗೆ ತಿನ್ನಿಸಬೇಕು. ಮತ್ತು ನೀವು ಈ 3 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೇರವಾಗಿ ತಿನ್ನಿಸಬಾರದು. 1 ದಿನದ ಮುಂಚೆ ಈ ವಸ್ತುಗಳನ್ನು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟೋ ಮುನ್ನ ಈ 3 ವಸ್ತುಗಳನ್ನು ನೀವು ಬೆಲ್ಲದ ಜೊತೆಯಲ್ಲಿ ಬೆರೆಸಿ 2 ಕೈಗಳಲ್ಲಿ ಗೋಮಾತೆಗೆ ತಿನ್ನಿಸಿದ್ದೇ ಆದಲ್ಲಿ ಅಂದಿನಿಂದ ನಿಮ್ಮ ಅದೃಷ್ಟ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಗೋಮಾತೆಗೆ ಯಾವುದಾದರೂ ಆಹಾರದಲ್ಲಿ ಉಪ್ಪನ್ನು ಹಾಕಿ ತಿನ್ನಿಸಬೇಕು. ಹಾಗಂತ ನೇರವಾಗಿ ಉಪ್ಪನ್ನೇ ತಿನ್ನಿಸೋಕೆ ಹೋಗಬೇಡಿ. ಚಪಾತಿ, ರೊಟ್ಟಿ, ಅನ್ನದ ತಿಂಡಿ, ದೋಸೆ ಹೀಗೆ ಇಂಥ ತಿಂಡಿಗಳನ್ನು ಉಪ್ಪು ಹಾಕಿ ಮಾಡುತ್ತೀರಾ, ಇದೇ ತಿಂಡಿಗಳನ್ನು ಹಸುವಿಗೆ ತಿನ್ನಿಸಿ. ಹೀಗೆ ಉಪ್ಪು ಹಾಕಿರೋ ತಿಂಡಿಯನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ನೀವು ಬಾಳೆ ಎಲೆ ಅಥವಾ ತಟ್ಟೆ ಹೀಗೆ ಯಾವುದೇ ವಸ್ತುಗಳನ್ನು ಬಳಸಿ ನೀವು ತಿನ್ನಿಸಬಾರದು. ಕೇವಲ ನಿಮ್ಮ 2 ಕೈಗಳನ್ನು ಬಳಸಿ ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಗೋಮಾತೆಯು ಅಲ್ಲಿಗೆ ನಿಮ್ಮ ಕೈಗಳನ್ನು ಸ್ಪರ್ಶ ಮಾಡುತ್ತದೆ. ಇದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತದೆ ಮತ್ತು ಕಷ್ಟಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಗೋವು ನಮ್ಮ ತಾಯಿ ಹಾಲಿಗಿಂತ ಹೆಚ್ಚಾಗಿ ಗೋವಿನ ಹಾಲು ಕುಡಿದು ಬೆಳಿತೀವಿ. ಇದರಲ್ಲಿ 2 ಮಾತಿಲ್ಲ. ಗೋವು ಕಾಮಧೇನು, ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ದೇವತೆ. ಆಕೆಯ ಮೇಲೆ ಮುಕ್ಕೋಟಿ ದೇವರು ನೆಲೆಸಿದ್ದಾರೆ. ಆಕೆ ಉಳೋದ್ರಿಂದ ಹಿಡಿದು ಹೊಟ್ಟೆ ತುಂಬಿಸೋ ತನಕ ಮನುಷ್ಯರಿಗೆ ನೆರವಾಗುತ್ತಾಳೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಹಸುವನ್ನು ತಾಯಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ. ಗೋವು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರುವ ಮೂಲವಾಗಿದೆ. ಹಸುವಿನ ಪೂಜೆ ಸಣ್ಣ ಕ್ರಮಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಹಸುವಿಗೆ ಸಂಬಂಧಿಸಿದ ಕ್ರಮಗಳನ್ನು ಮಾಡಿದ್ದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹಸುವಿಗೆ ಪೂಜೆ ಮಾಡಿ. ಹೀಗೆ ಮಾಡೋದ್ರಿಂದ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ದೊರಕುತ್ತದೆ. ನಿಮ್ಮ ಮನೆಯಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆ ಎಂದಿಗೂ ಇರುವುದಿಲ್ಲ. ಗೋವನ್ನು ಪೂಜಿಸೋರಿಗೆ ತಾಯಿ ಲಕ್ಷ್ಮಿಯು ಪ್ರಸನ್ನರಾಗುತ್ತಾಳೆ ಮತ್ತು ಬಹಳಷ್ಟು ಸಂಪತ್ತನ್ನು ದಯಪಾಲಿಸುತ್ತಾಳೆ. ಬುಧವಾರ ಹಸುವಿಗೆ ಹಸಿರು ಮೇವು ಮತ್ತು ಹಸಿರು ತರಕಾರಿಗಳನ್ನು ತಿನ್ನಿಸಬೇಕು. ನೀವು ಜೀವನದಲ್ಲಿ ಎಷ್ಟೇ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಈ ಪರಿಹಾರದಿಂದ ಪಾರಾಗುತ್ತೀರಾ. ಹಸುವಿನ ಬೆನ್ನನ್ನು ಮುದ್ದಿಸುವುದರಿಂದ ರೋಗಗಳು ನಾಶವಾಗುತ್ತದೆ ಮತ್ತು ಆರೋಗ್ಯವನ್ನು ಬಲಪಡಿಸುತ್ತವೆ. ಭಾನುವಾರ ಬೆಳಿಗ್ಗೆ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸೋದ್ರಿಂದ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು. ಜಾತಕದಲ್ಲಿ ಚಂದ್ರನ ದುರ್ಬಲ ಸ್ಥಾನದಿಂದ ಉಂಟಾಗುವ ಆರ್ಥಿಕ ತೊಂದರೆಗಳನ್ನು ಹಸುವಿಗೆ ಆಹಾರವನ್ನು ಅರ್ಪಿಸುವ ಮೂಲಕ ನಿವಾರಿಸಬಹುದು. ಒಬ್ಬ ವ್ಯಕ್ತಿಯು ಹಸುವಿಗೆ ಆಹಾರವನ್ನು ನೀಡುವಾಗ ಅದರ ವಾಸನೆಯನ್ನು ಹೀರಿಕೊಳ್ಳುತ್ತಾನೆ. ಇದು ರಾಹುವಿಗೆ ಸಂಬಂಧಿಸಿದ ನಕಾರಾತ್ಮಕ ಅಂಶಗಳನ್ನು ತೊಡೆದು ಹಾಕೋಕೆ ಸಹಾಯ ಮಾಡುತ್ತದೆ ಮತ್ತು ಹಸುವಿನ ಹತ್ತಿರ ಹೋಗಿ ಸಮಯ ಕಳೆಯೋದ್ರಿಂದ ಅದು ನಿಮಗೆ ಶಾಂತಿ ಮತ್ತು ನಿರಾಳತೆಯನ್ನು ನೀಡುತ್ತದೆ. ನಿಮ್ಮ ಜಾತಕದಲ್ಲಿ ಸೂರ್ಯನು ಅನಾನುಕೂಲಕರವಾಗಿಲ್ಲದಿದ್ದರೆ ಗೋಧಿ ರೊಟ್ಟಿಯನ್ನು ಹಸುಗಳಿಗೆ ನೀಡಿ. ನಿಮ್ಮ ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದಾಗ ಹಸುಗಳನ್ನು ಸಾಕಬೇಕು ಅಥವಾ ಹಸುವಿಗೆ ಪ್ರತಿನಿತ್ಯ ನೀರು ಕೊಡಬೇಕು.
ಇದು ಚಂದ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಕುಂಡಲಿಯಲ್ಲಿ ಮಂಗಳ ದುರ್ಬಲನಾಗಿದ್ದರೆ ಮಂಗಳವಾರದಂದು ಹಸುಗಳಿಗೆ ಬೆಲ್ಲ ಹಾಗೂ ಬೇಳೆಯನ್ನು ನೀಡಬೇಕು. ಇನ್ನು ಬುಧ ಗ್ರಹದ ಪ್ರಭಾವಗಳನ್ನು ಸುಧಾರಿಸೋಕೆ ಬುಧವಾರ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ಎಲೆಗಳನ್ನು ನೀಡಬೇಕು. ಇನ್ನು ಗುರುಗ್ರಹ ಪ್ರಭಾವಗಳನ್ನು ಸುಧಾರಿಸೋಕೆ ಗುರುವಾರದಂದು ಹಸುಗಳಿಗೆ ಬೆಲ್ಲ ಹಾಗೂ ಮೆಣಸಿನ ಕಾಳುಗಳನ್ನು ನೀಡಬೇಕು. ಶುಕ್ರನನ್ನು ಬಲಿಷ್ಠಗೊಳಿಸೋಕೆ ಅಥವಾ ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ನಿಮ್ಮ ಆಹಾರದ ಒಂದು ಭಾಗವನ್ನು ಪ್ರತಿದಿನ ಹಸುವಿಗೆ ನೀಡಿ. ಇನ್ನು ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಸಂಜೆ ಕಪ್ಪು ಹಸು ಅಥವಾ ಕಪ್ಪು ಎಮ್ಮೆಗೆ ನೆನೆಸಿದ ಕಪ್ಪು ಬೇಳೆಯನ್ನು ನೀಡಬೇಕು. ಇದು ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಜಾತಕದಲ್ಲಿ ಶನಿಯು ಪೀಡಿತನಾಗಿರುವಾಗ ಅಥವಾ ಸಾಡೆ ಸಾತಿಯ ದುಷ್ಪರಿಣಾಮಗಳನ್ನು ಅನುಭವಿಸುತ್ತಾ ಇದ್ದರೆ ಪ್ರತಿ ಶನಿವಾರ ಹಸುವಿಗೆ ಎಣ್ಣೆಯಿಂದ ಬೇಯಿಸಿದ ರೊಟ್ಟಿ ಅಥವಾ ಹಸಿರು ತರಕಾರಿಗಳನ್ನು ತಿನ್ನಿಸಿ. ಇದು ಶನಿಯ ದುಷ್ಪರಿಣಾಮಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ನೀವು ಕೆಟ್ಟ ಸಮಯವನ್ನು ಎದುರಿಸುತ್ತಾ ಇದ್ದರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಹಸುವಿನ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯಬೇಕು. ಇದು ನಿಮಗೆ ಶಾಂತಿ, ಸೌಭಾಗ್ಯತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮನೆಯಲ್ಲಿ ಕೊಳಲು ನುಡಿಸೋ ಅಥವಾ ಗೋವುಗಳಿಂದ ಸುತ್ತುವರೆದಿರುವ ಕೃಷ್ಣನ ಕ್ಯಾಲೆಂಡರ್ ಅಥವಾ ಫೋಟೋವನ್ನು ಇಟ್ಟುಕೊಳ್ಳೋದು ತುಂಬ ಮಂಗಳಕರ. ಇದರಿಂದ ಎಷ್ಟೇ ಸಾಲ ಇದ್ದರೂ ತೀರಿಸುವಂತಹ ಶಕ್ತಿ ನಿಮಗೆ ದೊರಕುತ್ತದೆ. ಆದರೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಬಿಡಬೇಡಿ. ಕೆಲವು ಪ್ರಮುಖ ಕೆಲಸಕ್ಕೆ ಹೋಗುವಾಗ ಹಸುವನ್ನು ನೋಡುವುದು ಅಥವಾ ಅದರ ಧ್ವನಿಯನ್ನು ಕೇಳುವುದು ತುಂಬ ಮಂಗಳಕರ ಎಂದು ಹೇಳಲಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.